ಹಲೋ ಮೈ ಡಿಯರ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೊಡನೆ ನಿಮ್ಮ ಸುಮಾ ಒಂದು ಕಪ್ ಕಾಫಿ ಜೊತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ಒಂದು ಸುಂದರವಾದಂತಹ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ನಾನು, ನೀವು, ಪ್ರತಿಯೊಬ್ಬರು ಸುಂದರವಾದಂತಹ ಸೃಷ್ಟಿಯ ಒಂದು ಪರಿಕಾರವೇ. ಈ ಒಂದು ಅನುಭೂತಿ, ಈ ಒಂದು ಅದ್ಭುತವನ್ನು ನಾವು ಯಾವ ರೀತಿಯಾಗಿ ಹೇಳಬಹುದು, ನಾವು ಯಾವ ರೀತಿಯಾಗಿ ಇದನ್ನು ಹಂಚ್ಕೊಳ್ಬಹುದು ಅಂತ ನಾನು ಇಷ್ಟಪಡ್ತೇನೆ. ಹೀಗೆ ನನ್ನೊಬ್ಬ ಸ್ನೇಹಿತೆ ಸಿಕ್ಕಿದ್ಲು. ಆಕೆ ಹೇಳಿದ್ದು, ನನಗೊಬ್ಬ ಮಗಳು ಮದುವೆ ಮಾಡಿಕೊಟ್ವಿ ಸುಮಾ, ಅವಳು ಮದುವೆ ಆಗಿ ಹೋದ್ಮೇಲೆ ಈಗ ಮನೆಗೆ ಗೆಸ್ಟ್ ಆಗಿದ್ದಾಳೆ ಅಂತ. ಹೌದಲ್ವಾ? ಸಹಜ ಅಲ್ವಾ? ನಾವು ಒಂದು ಸಮಯದಲ್ಲಿ ಒಂದು ಮನೆಗೆ ಮಗಳು, ಒಬ್ಬ ತಂದೆ ತಾಯಿಗೆ ಅಪ್ರತಿಮವಾದಂತಹ ಮಗಳು, ಅಣ್ಣಂದರಿಗೆ ತಂಗಿ, ಅಷ್ಟೇ ಯಾಕೆ ಇಡೀ ಕುಟುಂಬಕ್ಕೆ ರಾಜಕುಮಾರಿಗಳೇ ನಾವು, ಹೌದಲ್ವಾ? ಆದರೆ ಮದುವೆ ಆಗಿ ನಮ್ಮದೇ ಬದುಕು ನಾವು ರೂಪಿಸಿಕೊಳ್ಳುವಾಗ ನಾವು ಮಗಳಾಗಿರದೆ ಜವಾಬ್ದಾರಿಯುತವಾದಂತಹ ಹೆಣ್ಣಾಗಿ ಟ್ರಾನ್ಸ್ಫಾರ್ಮ್ ಆಗ್ತೀವಿ. ಈ ದಿನ ಆ ಮಗಳು ಅನ್ನೋ ವಿಷಯದ ಮೇಲೆ ಹೀಗೆ ಒಂದೆರಡು ಮಾತು ಮಾತಾಡೋಣ ಅಲ್ವಾ? ಮಗಳು ಈ ಹೆಸರಲ್ಲಿ ಎಂಥ ಸುಖ, ಎಂಥ ಅದ್ಭುತ. ಜೀವನ ರಹಸ್ಯವೆಂದರೆ, ದೇವರು ಯಾವಾಗ ತನ್ನ ಭಕ್ತನ ಮೇಲೆ ತುಂಬಾ ಹೆಚ್ಚು ಸಂತೃಪ್ತಗೊಂಡಾಗ, ಅತೀ ಸಂತೋಷಗೊಂಡಾಗ ಭಕ್ತನಿಗೆ ಮಗಳನ್ನ ಪಡೆಯುವ ಸಂತಾನ ಭಾಗ್ಯದ ವರ ಕೊಡುತ್ತಾನೆ ಎಂಬುದಾಗಿ ಹಿರಿಯರು ಹೇಳ್ತಾರೆ. ಹೌದು, ನಿಜಾನೇ ಅಲ್ವಾ? ಆ ಮಗಳು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು, ಗೆಜ್ಜೆ ಹಾಕ್ಕೊಂಡು ನಡೆಯುವಾಗ ಎಷ್ಟು ಸುಂದರವಾದಂತಹ ಆಹ್ಲಾದಕರವಾದಂತಹ ವಾತಾವರಣ ಮನೆಯಲ್ಲಿ ಉಂಟಾಗುತ್ತೆ. ಮಗಳು ಮದುವೆ ಮಂಟಪದಿಂದ ಅತ್ತೆಯ ಮನೆಗೆ ಹೋಗ್ತಾಳೆ. ಆಗ ಆಕೆ ಬೇರೆಯವಳಾಗಿ ಕಾಣೋದಿಲ್ಲ ಸ್ನೇಹಿತರೆ. ಆದರೆ ಆಕೆ ತವ್ರ ಮನೆಗೆ ಮತ್ತೆ ವಾಪಸ್ ಬರ್ತಾಳಲ್ಲ, ಮುಖ ತೊಳೆದು ಎದುರಿಗಿರುವ ಟವಲ್ ಬದಲಿಗೆ ತನ್ನ ಬ್ಯಾಗಲ್ಲಿರುವ ಕರವಸ್ತ್ರದಿಂದ ಮುಖ ಹೊರಿಸ್ಕೊಂಡಾಗ ಆಕೆ ಸ್ವಲ್ಪ ಬೇರೆಯವಳಾಗಿಯೇ ಕಾಣ್ತಾಳೆ. ಅದೇ ರೀತಿ ಅಡುಗೆ ಮನೆ ಬಾಗಿಲಲ್ಲಿ ಅಪರಿಚಿತಳಾಗಿ ನಿಂತಾಗ, ಅವಳು ವಾಷಿಂಗ್ ಮಿಷಿನ್ ಫ್ಯಾನ್ ಹಾಕ್ಲಾ, ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಲಾ ಎಂದಾಗ ಆಕೆ ಖಂಡಿತವಾಗ್ಲೂ ಬೇರೆಯವಳಾಗಿಯೇ ಕಾಣ್ತಾಳೆ. ಟೇಬಲ್ ಮೇಲೆ ಊಟ ಬಡಿಸಿದ್ದಾಗಲೂ ಆಕೆ ಮುಚ್ಚಳ ತೆಗೆದು ನೋಡೋದಿಲ್ಲ. ಆಗ ಆಕೆ ಬೇರೆಯವಳಾಗಿ ಕಾಣ್ತಾಳೆ. ದುಡ್ಡು ಅಪ್ಪ ಹೆಣಿಸುತ್ತಿದ್ರೆ ತನ್ನ ದೃಷ್ಟಿಯನ್ನು ಆ ಕಡೆ ಈ ಕಡೆ ತಿರುಗಿಸಿದಾಗ ಆಕೆ ಸಂಪೂರ್ಣ ಬೇರೆಯವಳಾಗಿಯೇ ಕಾಣ್ತಾಳೆ. ಮಾತಿಗೂ ತಮಾಷೆ ಮಾಡಿ ನಗುವ ನಾಟಕ ಮಾಡುತ್ತಿರುವಾಗ ಆಕೆ ಬೇರೆಯವಳಾಗಿ ಕಾಣ್ತಾಳೆ. ಹಾಗೂ ಮರಳಿ ಹೋಗುವಾಗ ಮತ್ತೆ ಯಾವಾಗ ಬರ್ತೀಯಮ್ಮ ಎಂದಾಗ, ನೋಡೋಣ ಯಾವಾಗ ಬರಲು ಆಗುತ್ತೋ ಎಂದು ಉತ್ತರ ನೀಡುವಾಗ ಆಕೆ ಶಾಶ್ವತವಾಗಿ ಬೇರೆಯವಳಾಗ್ಬಿಟ್ಲು ಅಂತ ಅನಿಸುತ್ತೆ. ಆದರೆ ಆಕೆ ಗಾಡಿಯಲ್ಲಿ ಕುಳಿತು ಮೌನವಾಗಿ ತನ್ನ ಕಣ್ಣುಗಳನ್ನು ಪಕ್ಕಕ್ಕೆ ತಿರುಗಿಸಿ ಕಣ್ಣೀರು ಒರೆಸುವ ಪ್ರಯತ್ನ ಮಾಡುವಾಗ ಆ ಕ್ಷಣ ಅವಳು, ತಾಯಿ, ತಂದೆ, ಆ ಬೇರೆತನ ಆ ಒಂದೇ ಕ್ಷಣದಲ್ಲಿ ಹರಿದು ಹೋಗುತ್ತೆ ಅಲ್ವಾ ಸ್ನೇಹಿತರೆ? ಮೊದಲು ಆಕೆ ಸೆರಗಿನಲ್ಲಿ ಅಡಗಿಕೊಳ್ತಿದ್ಳು, ಈಗ ಬೇರೆಯವರನ್ನು ಸೆರಗಿನಲ್ಲಿ ಅಡಗಿಸ್ಕೊಳ್ತಾಳೆ. ಮೊದಲು ಆಕೆ ಬೆರಳು ಸುಟ್ಟು ಹೋದರೂ ಇಡೀ ಮನೆಯವರನ್ನು ನನ್ನತ್ತ ಗಮನ ಸೆಳೆಯುತ್ತಿದ್ಲು. ಈಗ ಆಕೆ ಸುಟ್ಟು ಹೋದರೂ ಅಡುಗೆ ಮಾಡ್ತಾಳೆ. ಮೊದಲು ಚಿಕ್ಕ ಚಿಕ್ಕ ಮಾತಿಗೂ ಹತ್ತು ಬಿಡ್ತಿದ್ಲು, ಈಗ ದೊಡ್ಡ ದೊಡ್ಡ ಮಾತುಗಳನ್ನು ಹೃದಯದಲ್ಲಿ ಮುಚ್ಚಿಡ್ತಾಳೆ. ಮೊದಲು ಸಹೋದರ ಸ್ನೇಹಿತರ ಜೊತೆ ಜಗಳ ಮಾಡ್ತಿದ್ಲು, ಈಗ ಅವರ ಜೊತೆಗೆ ಮಾತನಾಡಲು ಕಾತರಿಸ್ತಾಳೆ. ಅಮ್ಮ ಅಮ್ಮ ಎಂದು ಮನೆಯ ತುಂಬ ಓಡಾಡ್ತಿದ್ದವಳು ಈಗ ಅಮ್ಮ ಎಂಬ ಶಬ್ದ ಕೇಳಿ ನಿಧಾನವಾಗಿ ಮರುಗುತ್ತಾ ಮುಗುಳ್ನಗುತ್ತಾಳೆ. ಮೊದಲು 10 ಗಂಟೆಗೆ ಎದ್ರು ಬೇಗ ಎದ್ದುಬಿಟ್ಟೆ ಎಂದು ಹೇಳ್ತಿದ್ದವಳು ಈಗ 7 ಗಂಟೆಗೆ ಎದ್ರು ತಡವಾಯಿತು ಎಂದುಕೊಳ್ತಾಳೆ. ಆಗ ಇಡೀ ದಿನ ಖಾಲಿ ಇದ್ರು ಬ್ಯುಸಿ ಇದ್ದೇನೆ ಎಂದು ಹೇಳ್ತಿದ್ದವಳು ಈಗ ಇಡೀ ದಿನ ಕೆಲಸ ಮಾಡಿದ್ರು ಕೈಲಾಗದವಳು ಅನಿಸ್ಕೊಳ್ತಾಳೆ. ಒಂದು ಪರೀಕ್ಷೆಗೋಸ್ಕರ ಇಡೀ ವರ್ಷ ಓದುತ್ತಿದ್ದವಳು ಈಗ ಅಣಿಯಾಗದೆಯೇ ಪ್ರತಿದಿನ ಪ್ರತಿ ಕ್ಷಣ ಪರೀಕ್ಷೆ ಎದುರಿಸ್ತಾಳೆ. ಎಂಥ ವೇದನೆ ತನ್ನೊಳಗೆ ಬಚ್ಚಿಟ್ಟುಕೊಂಡ ಸಹನಾ ಮೂರ್ತಿ ಆಗಿ ಹೋಗ್ತಾಳೆ ಮಗಳು.
ಈ ಮನೆಯ ಎಲ್ಲರ ಮುದ್ದಿನ ಮಗಳು ಯಾವಾಗ ತಾಯಿಯಾದಳು, ಯಾವಾಗ ಮಗಳ ಪಯಣ ತಾಯಿಯ ಪಯಣದಲ್ಲಿ ಬದಲಾಯಿತೋ ಗೊತ್ತೇ ಆಗೋದಿಲ್ಲ. ಯಾವಾಗ ಮಗಳು ದೊಡ್ಡೋಳಾಗ್ಬಿಟ್ಲು ಗೊತ್ತೇ ಆಗೋಲ್ಲ. ಅದಕ್ಕೆ ಹೇಳೋದು, ಮಗಳೆಂದರೆ ವರ್ತಮಾನ, ಮಗಳೆಂದರೆ ಭವಿಷ್ಯ, ಮಗಳು ಎಂದರೆ ಬೆಲೆ ಕಟ್ಟಲಾಗದ ದೇವರ ಸೃಷ್ಟಿ. ಮಗಳು ಎಂದರೆ ಮುಗ್ಧೆ, ಮಗಳು ಎಂದರೆ ಪ್ರೀತಿ. ಆದರೂ ಮಗಳು ಏಕೆ ಈಗಿನವರಿಗೆಲ್ಲ ಭಾರ ಎಂದು ಕಾಣ್ತಾಳೆ? ಮಗಳೇ ಅಲ್ಲವೇ ದೇವಿ ರೂಪದಲ್ಲಿ ನಾವು ಪೂಜಿಸೋದು? ಮಗಳೇ ಅಲ್ಲವೇ ನಮ್ಮ ಪ್ರವಾದಿಗಳ ವಂಶವನ್ನು ಬೆಳೆಸಲು ಕಾರಣವಾದದ್ದು? ತಂದೆಯ ನಿಜವಾದ ಆಪದ್ ಬಾಂಧವಳೇ ಈ ಮಗಳು ಅಲ್ವೇ? ಮಗಳು ಭಾರ ಅಲ್ಲ, ಮಗಳು ಮನೆಯ ಲಕ್ಷ್ಮಿ, ಮಗಳು ಮನೆಯ ಸಮೃದ್ಧಿ, ಮನೆಯ ಕಾರುಣ್ಯ. ಮಗಳಿಗೆ ಗೌರವ ಕೊಡುವುದು, ಮಗಳನ್ನು ಮುದ್ದಿಸಿ ಮಮತೆಯಿಂದ ಪ್ರೀತಿಸೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಲ್ಲವೇ? ಸದಾ ಕಾಲಕ್ಕೂ ಮನೆಗೆ ಮಗಳು ಮಗಳಾಗಿಯೇ ಇರುವಂತೆ ನಾವು ಅವಳಿಗೆ ಸದಾ ನಮ್ಮ ಪ್ರೀತಿಯ ಹಸ್ತವನ್ನು ಚಾಚಿರೋಣ ಅಲ್ವೇ ಸ್ನೇಹಿತರೆ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.